ಸರ್ ಅಶೋಕ್ ಅವ್ರ ಭೇಟಿ ಏನು ಸರ್ ಉದ್ದೇಶ? ನಾನು ಅಶೋಕ 40 ವರ್ಷ ಸ್ನೇಹಿತರು. ನಾನೇ ಬೇರೆ ಪಾರ್ಟಿಲಿದ್ದೆ, ಅವನೇ ಬೇರೆ ಪಾರ್ಟಿಲಿದ್ದು. ಅವ್ನು BJP ಇದ್ದರು, ನಾನು ಜನತಾ ಪಾರ್ಟಿಲಿದ್ದೆ. ಅವಾಗಿಂದ ದೋಸ್ತು, ಯಾವಾಗ ಸೇರ್ತಾ ಇರ್ತೀವಿ. ಅದಕ್ಕೇನಿದೆ, ನಾವು ಒಂದು ನಿಮಿಷಪ್ಪ, ನಾನು ಒಬ್ಬ ರಾಜ್ಯದ ಮತ್ತು ನನ್ನದೇ ಆದಂಥ ಇತಿಹಾಸವನ್ನು ಉಳ್ಳವನು. ನಾನು ನಮ್ಮ ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಇನ್ಯಾರನ್ನೂ ಕೇಳಿ ಹೋಗಬೇಕು ಅನ್ನೋ ಭಾವನೆ ಇಲ್ಲ. ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಇದ್ದೀನಿ, ಸನ್ಮಾನ್ಯ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇದ್ದೀನಿ. ಆಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ನಾಯಕರು ಕರೆದಿದ್ರು, ಹೋಗಿದ್ದೆ. ಹೋಗಿ ಅಲ್ಲೇನೇ ಮಾತಾಡಬೇಕು ಮಾತಾಡಿರ್ತೀವಿ ಅಷ್ಟೇ. ಗುಡ್ಡದೆ ಅಂದ್ರೇನು? ಇವಾಗ ಕೊಟ್ಟಿದ್ದೀವಲ್ಲ, ಅದು ಗುಡ್ ನ್ಯೂಸ್ ಅಲ್ವಾ? ಪಲ್ಸ್ ಪೋಲಿಯೋ ಗುಡ್ದಲ್ವಾ? ಗುಡ್ ನ್ಯೂಸ್ ಅಲ್ವಾ? ಒಂದು ವರಿಷ್ಠರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವ್ರ ತೀರ್ಮಾನ ಅಂತಿಮ. ಸರ್ ಅಶೋಕ್ ಅವ್ರ ಭೇಟಿ ಏನು ಸರ್ ಉದ್ದೇಶ? ನಾನು ಅಶೋಕ 40 ವರ್ಷ ಸ್ನೇಹಿತರು. ನಾನೇ ಬೇರೆ ಪಾರ್ಟಿಲಿದ್ದೆ, ಅವನೇ ಬೇರೆ ಪಾರ್ಟಿಲಿದ್ದು. ಅವ್ನು BJP ಇದ್ದರು, ನಾನು ಜನತಾ ಪಾರ್ಟಿಲಿದ್ದೆ. ಅವಾಗಿಂದ ದೋಸ್ತು, ಯಾವಾಗ ಸೇರ್ತಾ ಇರ್ತೀವಿ. ಅದಕ್ಕೇನಿದೆ, ನಾವು ಒಂದು ನಿಮಿಷಪ್ಪ, ನಾನು ಒಬ್ಬ ರಾಜ್ಯದ ಮತ್ತು ನನ್ನದೇ ಆದಂಥ ಇತಿಹಾಸವನ್ನು ಉಳ್ಳವನು. ನಾನು ನಮ್ಮ ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಇನ್ಯಾರನ್ನೂ ಕೇಳಿ ಹೋಗಬೇಕು ಅನ್ನೋ ಭಾವನೆ ಇಲ್ಲ. ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಇದ್ದೀನಿ, ಸನ್ಮಾನ್ಯ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇದ್ದೀನಿ. ಆಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ನಾಯಕರು ಕರೆದಿದ್ರು, ಹೋಗಿದ್ದೆ. ಹೋಗಿ ಅಲ್ಲೇನೇ ಮಾತಾಡಬೇಕು ಮಾತಾಡಿರ್ತೀವಿ ಅಷ್ಟೇ. ಗುಡ್ಡದೆ ಅಂದ್ರೇನು? ಇವಾಗ ಕೊಟ್ಟಿದ್ದೀವಲ್ಲ, ಅದು ಗುಡ್ ನ್ಯೂಸ್ ಅಲ್ವಾ? ಪಲ್ಸ್ ಪೋಲಿಯೋ ಗುಡ್ದಲ್ವಾ? ಗುಡ್ ನ್ಯೂಸ್ ಅಲ್ವಾ? ಒಂದು ವರಿಷ್ಠರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವ್ರ ತೀರ್ಮಾನ ಅಂತಿಮ. ಸರ್ ಅಶೋಕ್ ಅವ್ರ ಭೇಟಿ ಏನು ಸರ್ ಉದ್ದೇಶ? ನಾನು ಅಶೋಕ 40 ವರ್ಷ ಸ್ನೇಹಿತರು. ನಾನೇ ಬೇರೆ ಪಾರ್ಟಿಲಿದ್ದೆ, ಅವನೇ ಬೇರೆ ಪಾರ್ಟಿಲಿದ್ದು. ಅವ್ನು BJP ಇದ್ದರು, ನಾನು ಜನತಾ ಪಾರ್ಟಿಲಿದ್ದೆ. ಅವಾಗಿಂದ ದೋಸ್ತು, ಯಾವಾಗ ಸೇರ್ತಾ ಇರ್ತೀವಿ. ಅದಕ್ಕೇನಿದೆ, ನಾವು ಒಂದು ನಿಮಿಷಪ್ಪ, ನಾನು ಒಬ್ಬ ರಾಜ್ಯದ ಮತ್ತು ನನ್ನದೇ ಆದಂಥ ಇತಿಹಾಸವನ್ನು ಉಳ್ಳವನು. ನಾನು ನಮ್ಮ ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಇನ್ಯಾರನ್ನೂ ಕೇಳಿ ಹೋಗಬೇಕು ಅನ್ನೋ ಭಾವನೆ ಇಲ್ಲ. ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಇದ್ದೀನಿ, ಸನ್ಮಾನ್ಯ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇದ್ದೀನಿ. ಆಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ನಾಯಕರು ಕರೆದಿದ್ರು, ಹೋಗಿದ್ದೆ. ಹೋಗಿ ಅಲ್ಲೇನೇ ಮಾತಾಡಬೇಕು ಮಾತಾಡಿರ್ತೀವಿ ಅಷ್ಟೇ. ಗುಡ್ಡದೆ ಅಂದ್ರೇನು? ಇವಾಗ ಕೊಟ್ಟಿದ್ದೀವಲ್ಲ, ಅದು ಗುಡ್ ನ್ಯೂಸ್ ಅಲ್ವಾ? ಪಲ್ಸ್ ಪೋಲಿಯೋ ಗುಡ್ದಲ್ವಾ? ಗುಡ್ ನ್ಯೂಸ್ ಅಲ್ವಾ? ಒಂದು ವರಿಷ್ಠರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವ್ರ ತೀರ್ಮಾನ ಅಂತಿಮ.